ಸ್ಯಾಂಡಲ್ವುಡ್ನ ದಿಗ್ಗಜ ಹಾಸ್ಯ ನಟ ಹಿರಿಯ ನಟ ಉಮೇಶ್ ವಿಧಿವಶರಾಗಿದ್ದಾರೆ. ಅವರಿಗೆ 80 ವರ್ಷ ವಯಸ್ಸಾಗಿತ್ತು. ಸ್ಯಾಂಡಲ್ವುಡ್ನ ಹಿರಿಯ ನಟ ಉಮೇಶ್ ವಿಧಿವಶರಾಗಿದ್ದಾರೆ. ಇವತ್ತು ಸಂಜೆ ವೇಳೆಗೆ ಉಮೇಶ್ ಅವರ ಅಂತ್ಯಕ್ರಿಯೆ ನೆರವೇರುತ್ತೆ. ಬ್ರಾಹ್ಮಣ ಸಂಪ್ರದಾಯದಂತೆ ನಟ ಉಮೇಶ್ ಅಂತಿಮ ವಿಧಿವಿಧಾನ ಕಾರ್ಯಗಳು ನಡೀತವೆ. ಇನ್ನು ಬನಶಂಕರಿ ಚಿತಾಗಾರದಲ್ಲಿ ಹಿರಿಯ ನಟ ಉಮೇಶ್ ಅಂತ್ಯಕ್ರಿಯೆ ನಡೆಯುತ್ತೆ. ಸ್ಯಾಂಡಲ್ವುಡ್ನ ಒಂದು ಹಿರಿಯ ಕೊಂಡಿಯವರು, ಹಾಸ್ಯದ ಒಂದು ದಿಗ್ಗಜ ಅಂತ ಹೇಳಿದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಇನ್ನು ಯಾವುದೇ ಒಂದು ಸಿನಿಮಾ ಮಾಡಬೇಕಾದ್ರೂ ಕೂಡ ಅಲ್ಲಿ ಹಾಸ್ಯ ನಟ ಬಹಳ ಮುಖ್ಯ ಆಗ್ತದೆ. ಆ ಸಿನಿಮಾಕ್ಕೆ ಒಂದು ಮೆರುಗು ಕೊಡುವಂಥದ್ದೇ ಆ ಸಿನಿಮಾದಲ್ಲಿ ಹಾಸ್ಯ. ಇವತ್ತು ಪ್ರತಿಯೊಬ್ಬರು ಕೂಡ ಮನೋರಂಜನೆಯನ್ನು ನೋಡಬೇಕು, ಮನೋರಂಜನೆಯನ್ನು ಸವಿಬೇಕು ಅಂತ ಸಿನಿಮಾಗಳನ್ನು ನೋಡ್ತಾರೆ. ಅಂಥದ್ರಲ್ಲಿ ಉಮೇಶ್ ಸಾಕಷ್ಟು ಸಿನಿಮಾಗಳಲ್ಲಿ ಅಭಿನಯ ಮಾಡಿದ್ದಾರೆ. ಸಾಕಷ್ಟು ಸಿನಿಮಾಗಳಲ್ಲಿ ಅಂದರೆ 6 ದಶಕಗಳ ಕಾಲ ಒಂದು ಚಿತ್ರರಂಗದಲ್ಲೇ ತಮ್ಮ ಜೀವನವನ್ನು ಸವಿಸಿದ್ದಾರೆ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಬಾಲ ನಟನಾಗಿ, ರಂಗಭೂಮಿ ಕಲಾವಿದನಾಗಿ ಚಿತ್ರರಂಗಕ್ಕೆ ಪದಾರ್ಪಣೆ ಮಾಡಿರುವ ಹಿರಿಯ ನಟ ಉಮೇಶ್ ಅವರು. ಯಾವುದೇ ಒಬ್ಬ ಕಲಾವಿದನಿಗೆ ರಂಗಭೂಮಿಯ ಒಂದು ಟಚ್ ಸಿಕ್ಕಿದರೆ ಸಾಕು, ತಾಳ ಮೇಳ ಎಲ್ಲವೂ ಕೂಡ ಚೆನ್ನಾಗಿ ಲಯಬದ್ಧವಾಗಿ ಪರಿಪೂರ್ಣವಾದಂತಹ ನಟನಾಗಿ ಗುರುತಿಸ್ಕೊಳ್ತಾರೆ. ಅಂತಹ ಒಬ್ಬ ಹಿರಿಯ ನಟನನ್ನು ಇವತ್ತು ಇಡೀ ಕನ್ನಡ ಚಿತ್ರರಂಗ ಕಳ್ಕೊಂಡಿದೆ. ಕನ್ನಡ ಚಿತ್ರರಂಗಕ್ಕೆ ಇಂತಹ ಅಮೂಲ್ಯ ಮುತ್ತುಗಳು ಇವರಲ್ಲ. ಇಂತಹ ಮುತ್ತುಗಳನ್ನು ಕಳ್ಕೊಂಡಂಥ ಸಂದರ್ಭದಲ್ಲಿ ಚಿತ್ರರಂಗ ನಿಜಕ್ಕೂ ಬರಿದಾಗ್ತಾ ಹೋಗುತ್ತೆ. ಉಮೇಶ್ ಅವರ ಪಾರ್ಥಿವ ಶರೀರ ಈಗ ಅವರ ನಿವಾಸಕ್ಕೆ ಹೋಗಿದೆ. ಅದ್ರ ಜೊತೆಗೆ ನಮ್ಮ ಪ್ರತಿನಿಧಿ ಸುಷ್ಮಿತಾ ಏನೋ ಉಮೇಶ್ ಅವರ ಮನೆ ಹತ್ತಿರದಿಂದ ಈಗ ಲೈವಲ್ಲಿ ಜಾಯ್ನ್ ಆಗಿದ್ದಾರೆ. ಸುಷ್ಮಿತಾ, ಸಾಕಷ್ಟು ನೋವಿನ ಸಂಗತಿ, ಹಿರಿಯ ನಟ ಉಮೇಶ್ ಅವ್ರನ್ನ ಕಳ್ಕೊಂಡು ಇವತ್ತು ಚಿತ್ರರಂಗ ಬರಡಾಗಿದೆ. ಅದ್ರ ಜೊತೆಗೆ ಯಾರೆಲ್ಲ ಬಂದಿದ್ದಾರೆ, ಏನೆಲ್ಲ ಅಪ್ಡೇಟ್ ಈಗ ತಮಗೆ ಲಭ್ಯ ಆಗ್ತಾ ಇದೆ? ಎಸ್ ಸಚಿನ್, ಇವತ್ತು ಒಂದು ರೀತಿಯಲ್ಲಿ ಕನ್ನಡ ಚಿತ್ರರಂಗಕ್ಕೆ ಒಂದು ದೊಡ್ಡ ಅನಾಹುತ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ಹಿರಿಯ ನಟ, ಹಾಸ್ಯ ನಟ ಉಮೇಶ್ ಅವರು ಇವತ್ತು ನಿಧನರಾಗಿರುವಂಥದ್ದು. ಅನಾರೋಗ್ಯದಿಂದ ಅವರು ಸಾವನ್ನಪ್ಪಿದ್ದಾರೆ. ಅಂದರೆ ಈ ಹಿಂದೆ ಅಕ್ಟೋಬರ್ 10ನೇ ತಾರೀಕು ಅವರಿಗೆ ಒಂದು ಫ್ರ್ಯಾಕ್ಚರ್ ಆಗುತ್ತೆ, ಜಾರು ಬಿದ್ದು ಕಾಲಿಗೆ ತೊಂದರೆ ಆಗುತ್ತೆ. ಸೊ ಆ ಒಂದು ಸಂದರ್ಭದಲ್ಲಿ ಅವ್ರನ್ನ ಆಸ್ಪತ್ರೆಗೆ ಸೇರಿಸಿದಾಗ ಅವರಿಗೆ ಕ್ಯಾನ್ಸರ್ ಇರೋದು ಕೂಡ ಪತ್ತೆ ಆಗುತ್ತೆ. ಕೊನೆ ಹಂತದಲ್ಲಿ ಅಂದರೆ 4th ಸ್ಟೇಜಲ್ಲಿ ಲಿವರ್ ಕ್ಯಾನ್ಸರ್ ಇದೆ ಅಂತ ಹೇಳಿ ಅವರಿಗೆ ಗೊತ್ತಾಗುತ್ತೆ. ಅದಾದ ನಂತರ ಅವ್ರನ್ನ ಕಿದ್ವಾಯಿ ಆಸ್ಪತ್ರೆಗೂ ಕೂಡ ದಾಖಲಿಸಲಾಗುತ್ತೆ. ಸತತವಾಗಿ 1.5 ತಿಂಗಳಿಂದಲೂ ಕೂಡ ಅವರಿಗೆ ಕಿದ್ವಾಯಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೂಡ ನೀಡಲಾಗುತ್ತೆ. ಆದರೆ ಇವತ್ತು ಚಿಕಿತ್ಸೆ ಫಲಕಾರಿಯಾಗದೆ ಬೆಳಗಿನ ಜಾವ 6 ಗಂಟೆ ಸುಮಾರಿಗೆ ಅವರು ನಮ್ಮನ್ನೆಲ್ಲ ಅಗಲಿರುವಂಥದ್ದು. ಇದು ನಿಜಕ್ಕೂ ಕೂಡ ಚಿತ್ರರಂಗಕ್ಕೆ ಒಂದು ದೊಡ್ಡ ನಷ್ಟ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ಸುಮಾರು 6 ದಶಕಗಳ ಕಾಲ ಪ್ರತಿಯೊಬ್ಬರ ಜೊತೆಯಲ್ಲೂ ಕೂಡ, ಅಂದರೆ ರಾಜ್ಕುಮಾರ್ ಕಾಲದಿಂದ ಹಿಡಿದು ಈಗಿನವರೆಗೂ ಕೂಡ ಪ್ರತಿಯೊಬ್ಬ ನಟನ ಜೊತೆಯೂ ಕೂಡ ನಟಿಸಿದಂತಹ ಹೆಗ್ಗಳಿಕೆ ಅವರಿಗಿದೆ, ರಂಗವಿದ ಕಲಾವಿದ. ಸೊ ಪ್ರತಿಯೊಂದು ಚಿತ್ರದಲ್ಲೂ ಕೂಡ ಅವರದೇ ಆದಂತಹ ಒಂದು ಚಾಪನ್ನು ಅವರು ಮೂಡಿಸಿದ್ರು. ಉಮೇಶ್ ಅಂತ ಹೇಳಿದ್ರೆ, ಹಾಸ್ಯ ಅಂತ ಹೇಳಿದ್ರೆ ಅವರು ಅಂದರೆ ಹೊಟ್ಟೆ ನೋವು ಬರೋಷ್ಟು ನಗಿಸ್ತಾ ಇದ್ರು. ಆ ರೀತಿಯಲ್ಲಿ ಅವರ ಅಭಿನಯ ಇತ್ತು. ಹಾಗೆ ಅವರ ಕೆಲವೊಂದಿಷ್ಟು ಡೈಲಾಗ್ಗಳು ಕೂಡ ಫೇಮಸ್ ಆಗಿತ್ತು. ಅವರು ಅಂದರೆ ಜನರಿಗೆ ಚಿರಪರಿಚಿತರಾಗಿದ್ರು. ಆದರೆ ಇವತ್ತು ಅವ್ರನ್ನ ಕಳ್ಕೊಂಡು ನಾವೆಲ್ಲರೂ ಕೂಡ ಒಂದು ರೀತಿಯಲ್ಲಿ ಬಡವರಾಗಿದ್ದೀವಿ ಅಂತ ಹೇಳಿದ್ರು ಕೂಡ ತಪ್ಪಿಲ್ಲ. ಅದೇ ರೀತಿಯಲ್ಲಿ ಇವಾಗ ಅವರ ಪಾರ್ಥಿವ ಶರೀರವನ್ನು JP ನಗರದಲ್ಲಿರುವಂತಹ ಅವರ ಮನೆಯಲ್ಲಿ ಕುಟುಂಬಸ್ಥರಿಗೆ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಇದಾದ ನಂತರ ಇನ್ನು ಕೆಲ ಹೊತ್ತಿನಲ್ಲಿ ಅವರ ಪಾರ್ಥಿವ ಶರೀರವನ್ನು ರವೀಂದ್ರ ಕಲಾಕ್ಷೇತ್ರಕ್ಕೂ ಕೂಡ ಕೊಂಡೊಯ್ಯಲಾಗುತ್ತೆ. ಸರಿಸುಮಾರು 12:30 ನಂತರ ಸಾರ್ವಜನಿಕರ ದರ್ಶನಕ್ಕೂ ಕೂಡ ಇರಿಸಲಾಗುತ್ತೆ. ಸಂಜೆಯ ಬಳಿಕ ಅಂದರೆ ಇನ್ನೂ ಕೂಡ ಯಾವುದೇ ರೀತಿಯ ಅಂತಿಮ ವಿಧಿವಿಧಾನ ಎಷ್ಟು ಗಂಟೆಗೆ ಮಾಡಬೇಕು ಅನ್ನೋದು ನಿರ್ಧಾರ ಆಗಿಲ್ಲ. ಆದರೆ ಬನಶಂಕರಿಯಲ್ಲಿರುವಂತಹ ಚಿತಾಗಾರದಲ್ಲಿ ಅವರ ಅಂತಿಮ ವಿಧಿವಿಧಾನವನ್ನು ಬ್ರಾಹ್ಮಣ ಸಂಪ್ರದಾಯದಂತೆ ಮಾಡಬೇಕು ಅಂತ ಹೇಳಿ ಇವಾಗ ನಿರ್ಧಾರವನ್ನು ಮಾಡಿರುವಂತಹದ್ದು. ಬಹುಶಃ 3 ಗಂಟೆಯ ನಂತರ ಅವರ ಅಂತ್ಯ ಸಂಸ್ಕಾರ ಆಗುವಂತಹ ಸಾಧ್ಯತೆ ಇದೆ. ಸಚಿನ್, ಧನ್ಯವಾದ ಸುಷ್ಮಿತಾ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.